ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ವಿ. ನೈಟು 11:30 ಹೋಗಿ ತಲುಪಿದ್ವಿ. ಹೋಗೋದು ಅಷ್ಟರಲ್ಲಿ ಕೇಕೆಲ್ಲ ರೆಡಿ ಆಗಿತ್ತು. ಅಕ್ಕಪಕ್ಕ ಮನೆಯವರು ಮತ್ತು ಆ ಬಿಲ್ಡಿಂಗವರೆಲ್ಲ ಸೇರ್ಕೊಂಡು ಕೇಕೆಲ್ಲ ಕಟ್ ಮಾಡಿ ಎಂಜಾಯ್ ಮಾಡಿದ್ವಿ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗಿದ್ದೀರಲ್ಲ? ಯಾಕೆ ಮಾಡಿದ್ರಿ? ಓಕೆ, ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಫಸ್ಟ್ ಟೈಮು. ಎಲ್ಲ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ನಾನು ಲಾಸ್ಟಲ್ಲಿ ಕೂತಿರೋದ್ರಿಂದ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಲಾಸ್ಟಲ್ಲಿ ಇದ್ದೀನಿ, ನಾನು ನೋಡ್ತಾ ಇರಲ್ಲ. ಇಲ್ಲಿ ಅಮ್ಮ ಇದ್ದಾರೆ, ತೋರಿಸ್ತೀನಿ ಹಾಗೆ ನಿಮಗೆ. ಅಮ್ಮ ಇದ್ದಾರೆ. ಹಾಯ್ ಮೇಡಮ್ಮ. ಎಲ್ಲಿ ಚಾಯಮ್ಮ? ಹಾಯ್ ಹಾಯ್. ಪ್ರಕಾಶ, ಅಯ್ಯೋ ನಂದಿಸ. ಓಹೋ, ಪ್ಲೇಯರ್ನೇ ಮರ್ತು ಬಿಟ್ಟಿದ್ದೀರಾ? ಬೇರೆ ಪ್ಲೇಯರ್ ಇನ್ನೊಂದು ಮಾಡ್ತಿದ್ದೀರಾ? ಏನದು? ಇನ್ನೊಂದು ಪ್ಲೇಯರ್ ಇಲ್ವಲ್ಲ. ಒನ್ ಡೇ ಟ್ರಿಪ್ ಅಂದ್ಬಿಟ್ಟು ಫ್ಯಾಮಿಲಿ ಸಮೇತ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಪ್ಲಾನಿಂಗ್ ಮಾಡಿಕೊಂಡು ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಅಂದರೆ ರಾತ್ರಿ ಮಲಗಿದ್ದೆ, ಕೇಕ್ ಕಟ್ ಮಾಡಿ ಮಲಗಿದ್ದೆ 1 ಗಂಟೆಗೆ. 1 ಗಂಟೆಗೆ ಮಲ್ಕೊಂಡು 1 ಅವರ್ ನಾನು ನಿದ್ದೆ ಮಾಡಿದ್ದೀವಿ ಅಷ್ಟೇ. ಅದಾದಮೇಲೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ ನನ್ನ ತಂಗಿನೂ ಪಿಕಪ್ ಮಾಡಿ ತಂಗಿ ಮಗುನ ಪಿಕಪ್ ಮಾಡಿ ಹೋಗೋ ಅಷ್ಟರಲ್ಲಿ ಮಾಮೂಲಿ ಟೈಮೇ ಆಗೋಯ್ತು. ಇವಾಗ ಫ್ಯಾಮಿಲಿ ಫುಲ್ಲು ಅಂತಂದರೆ ಅಪ್ಪ ಅಮ್ಮ ಮತ್ತು ನನ್ನ ತಮ್ಮನಿಗೆ ಹೊಸದಾಗಿ ಮದುವೆ ಆಗಿದೆ, 2 ತಿಂಗಳಾಯಿತು. ತಮ್ಮನ ಹೆಂಡತಿ, ಅದಾದಮೇಲೆ ನನ್ನ ತಂಗಿ ಮಗು ನೋಡೋದಲ್ಲ. ಲಾಸ್ಟ್ ವಿಡಿಯೋ ಅಂದರೆ ಹೋದ ವರ್ಷದಲ್ಲಿ ನಾನು ಗೌರಿ ಹಬ್ಬದ ಬಾಗಿನ ಹಬ್ಬ ತಗೊಂಡಿದ್ದು ಗೌರಿ ಹಬ್ಬದ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನನ್ನ ತಂಗಿ ಅವಾಗ 9 ತಿಂಗಳಾಗಿದ್ಲು. ಇವಾಗ ನೋಡ್ತಾ ಇಲ್ಲ, ಅದೇ ಮಗು 11 ತಿಂಗಳ ಮಗು. ಇವಾಗ ಹೆಣ್ಮಗು ಆಗಿದೆ. ಗುಂಡಮ್ಮ ಎಷ್ಟು ಮುದ್ದಾಗೈತೆ ಗೊತ್ತಾ? ಏನು ಒಂಚೂರು ಗಲಾಟೆ ಮಾಡಲ್ಲ, ಒಂದು ಸ್ವಲ್ಪ ಅಳೋದಿಲ್ಲ. ತೀಟೆ ಜಾಸ್ತಿ, ನಾಟಿ ಜಾಸ್ತಿ, ಈ ಎಲ್ಲರ ಹತ್ರ ಹೋಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಷ್ಟು ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾ ಇರ್ತಾಳೆ. ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳು. ಇವಾಗ ಸೀದಾ ನಾವೆಲ್ಲ ಫ್ಯಾಮಿಲಿ ಎಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಹೇಗೆಲ್ಲ ದರ್ಶನ ಆಗುತ್ತೆ ಅಂತ ಎಲ್ಲ ತೋರಿಸ್ತಾ ಬರ್ತೀನಿ ಬನ್ನಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ನೋಡೋಣ. ಯಾರದು ಅಲ್ಲಿ? ಯಾರು ಎಲ್ಲಿರೋದು? ನೋಡಿ, ಯಾರದು ಅಲ್ಲಿರೋದು? ಯಾರಮ್ಮ? ನಾವು ಎಲ್ಲಿದ್ದೀಯಾ? ಹೌದಾ? ಫೈನಲಿ ಚಾಮುಂಡಿ ಬೆಟ್ಟ ಚಾಮುಂಡಿ ದರ್ಶನ ಹತ್ರ ಇದ್ದೀವಿ. ಅದು ಎಷ್ಟು ಟೈಮು? ಬೆಳಗಿನ ಜಾವ 3 ಗಂಟೆಗೆ ಬರಬೇಕು ಅಂದದ್ದು ನಾವು 8:30 ಬಂದಿವಿ. ಸಿಕ್ಕಾಪಟ್ಟೆ ಜನ ತುಂಬ್ಕೊಂಬಿಟ್ಟಿದ್ದು. ಏಕೆ ನಾವು ಹೋಗೋ ಅಷ್ಟಲ್ಲಿ ಲೇಟ್ ಆಗೋಯ್ತು. 8 ಗಂಟೆ 8:30 ಆಗೋಗಿದೆಯಲ್ಲ. ಅಷ್ಟೊತ್ತಿಗೆ ಕಾರ್ಗಳು ನೋಡೋದಲ್ಲ, ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ, ಅಷ್ಟು ವೆಹಿಕಲ್ಸ್ ಬಂದಿದೆ. ಜನಗಳು ಹೋಗ್ತಾ ಇದ್ದೀವಿ, ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದ ದೇವಸ್ಥಾನದೊಂದು ರೋಡಲ್ಲಿ ಎಷ್ಟು ಜನ ಕಾಣ್ತಿದ್ದಾರೆ ನೋಡಿ. ಫುಲ್ಲು ಅಷ್ಟು ಜನ ಇದ್ದಾರೆ. ಬೆಳಗ್ಗೆನೇ 6 ಗಂಟೆ 5 ಗಂಟೆಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ನಾವೇ ಲೇಟು, ಬೇಗನೆ ಬರೋಣ ಅಂದ್ಕೊಂಡು ಬಂದು ಸೇಮ್ ಟೈಮ್ ಆಗೋಯ್ತು. ಕ್ಯೂ ಅಲ್ಲಿ ಅದು ಸ್ಪೆಷಲ್ ದರ್ಶನಕ್ಕೆ ಅಂತ ಹೋಗೋಣ ಅಂದ್ಬಿಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ. ಅದು 100 ರೂಪೀಸ್ ಕೊಟ್ಟು ನಿಂತ್ಕೊಂಡ್ರೆ ಬೇಗ ಆಗುತ್ತೆ ಅಂದ್ಕೊಂಡ್ರೆ ಅದು ಕೂಡ ಬೇಗ ಆಗಲಿಲ್ಲ. ಅದು ಕೂಡ 2 ಅವರ್ಸ್ 2.5 ಅವರ್ಸ್ ಅಲ್ಲೇ ಆಗೋಯ್ತು. ಮತ್ತು ಅಲ್ಲಿ 30 ರೂಪೀಸ್ದು ಒಂದಿದೆ ಮತ್ತು 300 ರೂಪೀಸ್ದು ಒಂದಿದೆ. ಅದು ಕೂಡ ಸೇಮ್ 300 ನಾವು 1 ಅವರ್ ಬೇಗ ಆಗುತ್ತೆ, 100 ರೂಪೀಸ್ದು 2 ಅವರ್ಸ್ ಆಗುತ್ತೆ, 30 ರೂಪೀಸ್ದು 3 ಅವರ್ಸ್ 4 ಅವರ್ಸ್ ಆಗೋಗುತ್ತೆ. ಅಷ್ಟು ರಶ್ ಇತ್ತು. ಜನ ಅಂದರೆ ಜನ, ಅಷ್ಟು ಜನ ಜಾತ್ರೆ ಆಗೋಗಿತ್ತು. ಚೆನ್ನಾಗಾಯಿತು. ಅದು ತುಂಬ ವರ್ಷ ಆದಮೇಲೆ ಹೋಗಿದ್ದೆ. ಅಂದರೆ ಈ ನಡುವೆ ಹೋಗೇ ಇರಲಿಲ್ಲ ನಾನಂತೂ. ಒಂದು 5-6 ವರ್ಷ ಆಗೋಗಿತ್ತು ಹೋಗಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ತುಂಬ ಒಳ್ಳೆ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಜನದಲ್ಲೂ ಕೂಡ ಒಳ್ಳೆ ದರ್ಶನ ಮಾಡ್ಕೊಂಡು ಬಂದ್ವಿ. ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾದ್ರೆ ನೋಡಿ, ನಾನು ನಮ್ಮ ಮನೆಯವರು ನನ್ನ ಮಗ ಎಷ್ಟು ಕ್ಯೂ ಅಲ್ಲಿ? 300 ರೂಪಾಯಿ ಅಲ್ಲ, 100 ರೂಪಾಯಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಅಲ್ವಾ? ಹೊಸ ಮೆಂಬರ್ನ ನಾನು ತೋರಿಸಿರ್ಲಿಲ್ಲ. ಹೊಸ ಮೆಂಬರು ಯಾರಪ್ಪ? ಹೊಸ ಮೆಂಬರು ಹೇಳಪ್ಪ. ಏನು ಅಂದರೆ ಕಾಣಿಸ್ತಿಲ್ಲ. ಯಾರು ಹೊಸ ಮೆಂಬರು? ಎಸ್, ದಿಸ್ ಇಸ್ ಓನ್ಲಿ ಅಕ್ಷಿತು. ನನ್ನ ತಮ್ಮನೇ ಹೇಳ್ತೀವಿ. ಲಾಸ್ಟ್ ಟೈಮ್ ಮದುವೆ ಆಗಿದ್ದು 30
ತಿಂಗಳಲ್ಲಿ, ಲಾಸ್ಟ್ ತಿಂಗಳಲ್ಲಿ ನಾನು ವಿಡಿಯೋ ಮಾಡಿರಲಿಲ್ಲ, ಯಾವುದು ಹಾಕಿರಲಿಲ್ಲ ಬ್ಯುಸಿಯಲ್ಲಿ. ತುಂಬ ಬಿಸಿ. ಇವಾಗ ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ, ಅದ್ರ ಜೊತೆಯಲ್ಲಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ತುಂಬಾ ದಿನ ಆದ್ಮೇಲೆ ಇದು ವಿಡಿಯೋ ಮಾಡ್ತಾ ಇದ್ದೀವಿ. ಕ್ರಿಯೇಟಿವ್ ಇರಲಿಲ್ಲ ಎಷ್ಟು ದಿನ, ಈ ಕ್ರಿಯೇಟಿವ್ ಕ್ರಿಯೇಟಿವ್ ಯುವ ಫಿಲಮ್ ನೋಡಿ ಆ ಕ್ರಿಯೇಟಿವಿಟಿ ಫೋಕಸ್ ಇದರಲ್ಲಿ ಕೊಡ್ತಿದ್ದಾರೆ. ನನ್ನ ಚಿಕ್ಕ ತಮ್ಮನಿಗೆ ರೀಸೆಂಟಾಗಿ ಮದುವೆ ಆಯಿತು ಅಂತ ಹೇಳೋದ್ನಲ್ಲ, ಆ ಹುಡುಗಿ ಹೆಸರು ಅಕ್ಷತಾ ಅಂತ ಅಂದ್ಬಿಟ್ಟು, ತಮ್ಮನ ಹೆಂಡತಿ ಹೆಸರು ಅಕ್ಷತಾ ಅಂತ, ನಂದೀಶ್ ಅಕ್ಷತಾ ನಂದೀಶ್ ಅಂತ. ಓಕೆ, ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು. ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ, ಆರಾಮಾಗಿ ಪ್ರಸಾದ ತಿಂದ್ಕೊಂಡು ಕೂತ್ಕೊಂಡ್ವಿ. ಕ್ಯೂವಲ್ಲಿ ಎಲ್ಲರೂ ನಿಂತ್ಕೊಂಡು ಒಟ್ಟಿಗೆ ನಿಂತ್ಕೊಂಡ್ವಿ. ಆದರೆ ಅಪ್ಪ ಅಮ್ಮ ಸಪ್ರೇಟಾಗಿ ಆಗೋದು, ಅವ್ರಿಗೆ ಸ್ವಲ್ಪ ಲೇಟ್ ಆಗೋಯಿತು, 1 ಅವರ್ ಲೇಟಾಗಿ ಬಂದವರು. ನಾವು ಬೇಗ ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಪ್ರಸಾದ ತೊಗೊಂಡು ತಿಂದ್ಕೊಂಡು ಮಗು ಜೊತೆ ಆಟ ಆಡಿಕೊಂಡು ಅವ್ರ ಜೊತೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. 1 ಅವರ್ ವೆಯ್ಟ್ ಮಾಡಿದ್ವಿ ಆಚೆ. 1 ಅವರ್ ಹೇಗಾಯಿತು, ಎಷ್ಟು ಬೇಗ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನೋಡ್ತಾ ಎಲ್ಲ ಎಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಯಿತು 1 ಅವರ್ ಅಂತ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡಿದ್ವಿ. ನಿದ್ದೆ ಮಾಡೋದು. ಮದುವೆಗೆ ನನ್ನ ತಮ್ಮನೂ ಬಂದಿದ್ದ, ದೊಡ್ಡ ತಮ್ಮ ಬಂದಿದ್ದ ಫಾರಿನಿಂದ. ಅವನು ಅವನ ಹೆಂಡತಿ ಭಾರತಿ ಇಬ್ಬರು ಬಂದಿದ್ದು. ಇಬ್ಬರು ಮದುವೆ ಮುಗಿಸ್ಕೊಂಡು 1 ವಾರ 2 ತಿಂಗಳಿಗೇನೋ ಬಂದಿದ್ದು. ಆರಾಮಾಗಿ 2 ತಿಂಗಳಿದ್ದು ಮದುವೆ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ರಿಟರ್ನ್ ಬ್ಯಾಕ್ ಹೋದ್ರು. ಮತ್ತು ಅವರು ಕೂಡ ವಾಪಸ್ ಫಾರಿನ್ಗೆ ಹೋದ್ರು, ಪೋಲ್ಯಾಂಡ್ಗೆ ಹೋಗಿಸಿಲ್ಲದು. ಮತ್ತು ಓಕೆ, ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ತೋರಿಸ್ತೀನಿ. ಹಾಗೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಅದು ಹೇಗೆ ಕಳೆದಿರ್ತೀವಿ ಅಂತಲೇ ಗೊತ್ತಾಗಲ್ಲ. ಮಕ್ಕಳ ಜೊತೆ ಆಟ ಆಡೋದೇ ಚೆಂದ. ಅದಾದಮೇಲೆ ನಾವು ಮೈಸೂರು ದರ್ಶನ ಎಲ್ಲ ಮುಗಿತು, ಅಪ್ಪ ಅಮ್ಮ ಎಲ್ಲ ಬಂದು ಎಲ್ಲ ಆದಮೇಲೆ ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದು ಮೈಸೂರು ಅರಮನೆ ನೋಡೋಣ ಅಂತ ಅಂದ್ಬಿಟ್ಟು. ಅರಮನೆ ಕೂಡ ತುಂಬ ವರ್ಷಗಳಾಗೋಗಿದೆ, ನೋಡೇ ಇಲ್ಲ, ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅರಮನೆ ನೋಡೋಣ ಅಂತ ಹೋದ್ವಿ. ಟಿಕೆಟ್ ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ಜನ ನೋಡೋದಲ್ಲ, ಇವೆಲ್ಲ ಟಿಕೆಟ್ ತೊಗೊಳೋದಕ್ಕೆ ಅಂತ ನಿಂತಿರೋದು. ಆರಾಮಾಗಿ ಯಾರೋ ಒಬ್ಬರು ನಿಂತ್ಕೊಂಡ್ರೆ ಸಾಕು ಟಿಕೆಟ್ಗೆ, ಇನ್ನು ಮಿಕ್ಕಿದ್ದು ಒಳಗಡೆ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡ್ಬೋದು ಸೈಡಲ್ಲಿ ನಿಂತ್ಕೊಂಡು ಅಂತ ಅಂದು ಓಕೆ ಅಂತ ಅಂದ್ಬಿಟ್ಟು ಅಲ್ಲಿ ನನ್ನ ತಮ್ಮ ಟಿಕೆಟ್ ತೊಗೊಳಕ್ಕೆ ನಿಂತ್ಕೊಂಡು, ಅಪ್ಪದು ಮತ್ತು ನನ್ನ ತಮ್ಮ ಸೀದಾ ಒಳಗಡೆ ಬಂದ್ವಿ. ಒಳಗಡೆ ಬಂದು ಇಲ್ಲಿ ಸೈಡಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ಟಿಕೆಟ್ ತೊಗೊಂಡು ಎಂಟ್ರಿ ಆದಮೇಲೆ ಒಳಗಡೆ ಮತ್ತೆ ಇದರೊಳಗಡೆ ಹೋಗಬೇಕು ಅಂತಂದರೆ ಅರಮನೆ ಒಳಗಡೆ ಹೋಗಬೇಕು ಅಂದಾಗ ಅಲ್ಲಿ ಮತ್ತೆ ಟಿಕೆಟ್ ವೆರಿಫೈ ಮಾಡ್ತಾರೆ. ನೀವು ಇಲ್ಲಿ ಒಳಗಡೆ ತೊಗೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ಒಳಗೆ ಬಂದು ನೀವು ಅಲ್ಲಿ ಸುತ್ತ ಹಾಕ್ಕೊಂಡು ಆಮೇಲೆ ಒಳಗೆ ಬರಲೇಬೇಕಾಗತ್ತೆ. ಮತ್ತು ಪ್ರತಿಯೊಂದು ಕೂಡ ಚೆಕ್ ಮಾಡೇ ಒಳಗೆ ಕಳಿಸೋದು, ಹಾಗೆ ಕಳಿಸೋದಿಲ್ಲ. ನೋಡ್ತಾ ಇಲ್ಲ, ತುಂಬ ವರ್ಷ ಆಗಿದೆ. ನಾನಂತೂ ಸ್ಕೂಲ್ ಡೇಸಲ್ಲಿ ನಾನು ಅರಮನೆ ನೋಡಿದ್ದು, ಅದಾದಮೇಲೆ ನೋಡಿರಲಿಲ್ಲ. ಇವಾಗ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಬಂದಿದ್ದೀವಿ. ಬನ್ನಿ ಹೇಗಿದೆ ಎಲ್ಲ ನೋಡೋಣ. ಅರಮನೆ ಟಿಕೆಟ್ ಎಲ್ಲ ವೆರಿಫೈ ಮಾಡ್ಕೊಂಡು ಒಳಗೆ ಬಿಟ್ಟರು. ಒಳಗೆ ಬಂದಮೇಲೆ ಮೊಬೈಲ್ ಅಲೋಡ್ ಇದೆ, ಆರಾಮಾಗಿ ಮೊಬೈಲ್ ತೊಗೊಂಡು ಕ್ಯಾಮ್ರಾ ತೊಗೊಂಡು ವೀಡಿಯೋ ಮಾಡ್ಕೊಂಡು ಬರ್ಬೋದು. ಕ್ಯಾಮ್ರಾ ಇಲ್ಲ, ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡು ಬರ್ಬೋದು ಅಂದು ಓಕೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದ್ವಿ. ಆದರೆ ನಾವೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲೇ ಒಂದು 20 ನಿಮಿಷ, 15ರಿಂದ 20 ನಿಮಿಷ, ಇಲ್ಲಾಂದ್ರೆ ಅರ್ಧ ಗಂಟೆ ಅಂದ್ಕೊಳ್ಳಿ. ಅರ್ಧ ಗಂಟೆಲಿ ಎಲ್ಲ ನೋಡ್ಕೊಂಡು ಬಂದುಬಿಡ್ಬೋದು. ಯಾಕೆಂದರೆ ಮೊದಲಿನ ಥರ ಎಲ್ಲನೂ ಇವಾಗ ಎಕ್ಸಿಬಿಷನಲ್ಲಿ ಇಟ್ಟಿಲ್ಲ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ಸ್ವಲ್ಪ ಮಾತ್ರ ಇಟ್ಟಿದ್ದಾರೆ. ತುಂಬ ನಾನು ಸ್ಕೂಲ್ ಡೇಸಲ್ಲಿ ಹೋದಾಗ ತುಂಬಾ ಇದ್ವು ನೋಡೋ ಅಂಥದ್ದು. ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಲಿಮಿಟೆಡ್ ಮಾತ್ರ ಪೋರ್ಷನ್ ಮಾತ್ರ ಬಿಟ್ಟಿದ್ದಾರೆ. ನೋಡ್ತಾ ಆಯ್ತಲ್ಲ, ಇದೆಲ್ಲ ಅರಮನೆ ಒಳಗಡೆ ಹೇಗಿದೆ ಎಲ್ಲ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕೂಡ ನಾನು ಮಾಡಿಕೊಂಡೆ ಒಳಗಡೆ. ಚೆನ್ನಾಗಿದೆ. ನನಗೆ ಇದು ನೋಡಿ ಯಾವ ಥರ ಫೀಲ್ ಆಯಿತು ಅಂತಂದರೆ, ನಾನೆಲ್ಲ ಬೇರೆ ದೇಶಕ್ಕೆಲ್ಲ ಹೋದಾಗ ಅಲ್ಲೆಲ್ಲ ಚರ್ಚ್ಗಳೆಲ್ಲ ನೋಡಿದ್ನಲ್ಲ, ಸೇಮ್ ಸ್ವಲ್ಪ ಅದೇ ಥರ ಫೀಲ್ ಆಯ್ತು ನನಗೆ. ಅಂದರೆ ಅದು ತುಂಬ ವರ್ಷ ಆದಮೇಲೆ ನಾನು ಇಲ್ಲಿ ಬಂದಿದ್ದು. ಇದಕ್ಕೂ ಮುಂಚೆ ಇವಾಗ ರೀಸೆಂಟಾಗಿ ಹೋಗಿದ್ದಂದರೆ ಲಾಸ್ಟ್ ನಾನು ಬೇರೆ ದೇಶಕ್ಕೆ ಹೋದಾಗ ಅಲ್ಲೆಲ್ಲ ಚರ್ಚ್ಗಳೆಲ್ಲ ನೋಡಿದ್ನಲ್ಲ, ಅದು ಫೀಲ್ ಆಯಿತು ನನಗೆ. ಆ ಪೇಂಟಿಂಗ್ಸ್ ಆಗಲಿ, ಬಾಕ್ಲಾಗಲಿ, ಅಲ್ಲಿ ಕಂಬಗಳಾಗಲಿ ತುಂಬ ಚೆನ್ನಾಗಿ ನಂಗೆ ತುಂಬ ಇಷ್ಟ ಆಯಿತು. ಬಾಕ್ಲಂದ್ರೆ ತುಂಬಾ ಚೆನ್ನಾಗಿದೆ. ಗಂಧದ ಸ್ಮೆಲ್ ಬರ್ತಾಯಿತ್ತು. ಗಂಧದ ಬಾಕ್ಲ ಏನೋ ಗೊತ್ತಿಲ್ಲ, ಗಂಧದ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಬಾಕ್ಲೆಲ್ಲ ಎಷ್ಟು ಚೆಂದ ಇದೆ ಗೊತ್ತಾ, ಎಷ್ಟೋ ವರ್ಷದ ಬಾಕ್ಲುಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾಕ್ಲಿಗೆಲ್ಲ. ಸಿಕ್ಕಾಪಟ್ಟೆ ಜನ ಕೂಡ ಇಲ್ಲಿ.
ಜಯ ಚಾಮರಾಜರ ಒಡೆಯ ಮದುವೆ ಮದುವೆ ಚಾಮರಾಜ ಒಡೆಯರ ಮದುವೆ. ಇಲ್ಲೆಲ್ಲ ಫುಲ್ ಫೋಟೋಸ್ಗಳು ಇದೆ, ರಾಜದ ನಾಲ್ವಡಿ ಫೋಟೋ, ಕೃಷ್ಣರಾಜ ಒಡೆಯರ್ ರಾಜದಾಗಲಿ ಅವ್ರ ತಾಯಿದಾಗಲಿ ರಾಜ್ಯದ ಫ್ಯಾಮಿಲಿಯ ಫೋಟೋಸ್ ಎಲ್ಲ ಇಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದು. ಇದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಬೆಳ್ಳಿ ಚೇರುಗಳು, ಈ ಬೆಳ್ಳಿ ಚೇರು, ಬೆಳ್ಳಿ ಮಿರರು ನೋಡ್ತಾ ಇರಲ್ಲ, ತುಂಬ ಚೆನ್ನಾಗಿದೆ. ನಡಿ. ತಾತ ಮೊಮ್ಮಗಳನ್ನ ತಲೆ ಮೇಲೆ ಹೊತ್ಕೊಂಡು, ಭುಜದ ಮೇಲೆ ಹೊತ್ಕೊಂಡು ಅಂಬಾರಿ ಮಾಡ್ತಾ ಇದ್ದಾರೆ, ಅಂಬಾರಿ ನಡೆಸ್ತಾ ಇರೋದು. ಎಲ್ಲದಕ್ಕೂ ಸೈಲೆಂಟಾಗಿ ಇರ್ತಾಳೆ, ಎಲ್ಲ ಎಂಜಾಯ್ ಮಾಡ್ತಾಳೆ ಸೈಲೆಂಟಾಗಿ, ಏನು ಇದು ಮಾಡ್ದಿಲ್ಲ, ಆರಾಮಾಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ, ಖುಷಿ ಆಗುತ್ತೆ. ಅದಾದಮೇಲೆ ನೋಡ್ತಾ ಇದ್ದಲ್ಲ ಅರಮನೆ, ಅದೇ ಲಾಸ್ಟ್, ಇಷ್ಟೇ, ಜಾಸ್ತಿ ಏನು ಇಟ್ಟಿಲ್ಲ. ಇದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಮೇಲೆ ಹೋಗಿ ಬರ್ತೀವಿ. ನಾವು ಹಳೇದೆಲ್ಲ ನೆನೆಸ್ಕೊತಾ ಇದ್ವಿ. ನಾವು ಸ್ಕೂಲ್ ಡೇಸಲ್ಲಿದ್ದಾಗ, ನಾನು ಯಾವಾಗ 7th 8th ಸ್ಕೂಲಿಂದ ಕರ್ಕೊಂಡೋಗಿದ್ದು, ಅವಾಗ ಅರಮನೆ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಬಂದಿದ್ವಿ. ಅದಾದಮೇಲೆ ಒಂದ್ಸಲ ಹೋಗಿದ್ವ ಏನೋ ನೆನಪಿಲ್ಲ ನನಗೆ, ಸ್ಕೂಲ್ ಡೇಸಲ್ಲಿ ಹೋಗಿದ್ದೆಲ್ಲ ನೆನಪಿತ್ತಷ್ಟೇ. ಆವಾಗ ತುಂಬಾ ತೋರಿಸಿದ್ದು ಎಲ್ಲ ಪ್ರತಿಯೊಂದೂ. ಇವಾಗ ಎಲ್ಲನೂ ಕ್ಲೋಸ್ ಆಗಿತ್ತು, ಡೋರ್ ಎಲ್ಲ ಕ್ಲೋಸ್ ಮಾಡಿದ್ದು, ಏನಕ್ಕೆ ಅಂತ ಗೊತ್ತಿಲ್ಲ. ಜನ ಜಾಸ್ತಿ ಇದ್ದಾರೆ ಅಂತನೋ ಇಲ್ಲ ಈ ಟೈಮಲ್ಲಿ ಒಕೇಶನ್ ಟೈಮಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ತಿರ್ಗಾ ಖಾಲಿರೋ ಟೈಮಲ್ಲಿ ಜಾಸ್ತಿ ಬಿಡ್ತದ ಅಂತನೋ ಅನ್ನೋ ಗೊತ್ತಿಲ್ಲ. ತುಂಬಾ ಕ್ಲೋಸ್ ಆಗಿತ್ತು, ಸ್ವಲ್ಪ ಲಿಮಿಟೆಡ್ ಮಾತ್ರ ಓಪನ್ ಮಾಡಿದ್ದು ನೋಡೋದಕ್ಕಷ್ಟೇ. ಅಲ್ಲಿ ಕುತ್ಕೊಳಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ, ಎಲ್ಲ ಕುತ್ಕೊಂಡು ಕೇಳೋಂಥವ್ರಿಗೆ ಕೆಳಗಡೆ ಮೇಲ್ಗಡೆ ಎಲ್ಲ ಬಾಲ್ಕನಿ ಎಲ್ಲ ಮಾಡಿದ್ದಾರೆ ಅವಾಗ ಕಾಲದಲ್ಲಿ. ಆ ಸೈಡಿನೂ ಇದೆ ನೋಡಿ, ಆ ಕಡೆನೂ ಇದೆ ಸರ್. ಬಾ, ಎಲ್ಲಿ ಈಗ ನಿಮ್ಮ ತಾತ ಅಜ್ಜಿ ಯಾರು ನೆನೆಸ್ಲಾಮಾಗ ನಡಿ. ರಾಜ ದರ್ಬಾರ್ ಮಾಡೋದು. ಜಯ ಚಾಮರಾಜ ಒಡೆಯರ ಜನ್ಮಶತಮಾನೋತ್ಸವದ ಅರಮನೆ, ಮೈಸೂರು, 2019. ಎದುರು ಬಿ ಇದು ಒಡೆಯರು. ಇವಾಗ ಗೌರ್ಮೆಂಟ್ಗೆ ಸೇರ್ಕೊಂಡ್ಬಿಟ್ಟಿದೆ. ಈಗ ಮನೆ ಎಲ್ಲ ರಾಜ್ಯದ ಹೆಸರೆಲ್ಲ ಇದ್ರು ಇದನ್ನೆಲ್ಲ ಮೇಂಟೈನ್ ಎಲ್ಲ ಮಾಡೋದು ಇವಾಗ ಗೌರ್ಮೆಂಟ್ ಸರ್ಕಾರ. ಇವಾಗ ಏನು ನೋಡ್ತಾ ಇದ್ದೀವಿ, ಲಾಸ್ಟ್ ಪೋರ್ಷನ್ಸ್ ನೋಡ್ತಾ ಇದ್ದೀವಿ, ಇಷ್ಟೇ, ಇನ್ನೇನು ಇಲ್ಲ ನೋಡೋ ಅಂಥದ್ದು. ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಕಡೆ ಡೋರ್ ಕ್ಲೋಸ್ ಆಗಿದ್ವು. ಇದು ಲಾಸ್ಟಲ್ಲಿ ಬಂದರೆ ಇದು ಅಂಬಾರಿಗಳಿಗೆ ಏನಾಗ್ತದೆ, ಆನೆಗಳಿಗೆ ಎಲ್ಲ ಅಲಂಕಾರಕ್ಕೆ ಏನೇ ಹಾಕಿರ್ತಾರೋ ಅದೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ. ಅಷ್ಟೇ, ಲಾಸ್ಟ್ ಇದಾದಮೇಲೆ ಆಚೆ ಬರೋದು, ಲಾಸ್ಟ್ ಎಂಡಿಂಗ್. ಇದಾದಮೇಲೆ ಆಚೆ ಬಂದಮೇಲೆ ಫ್ಲವರ್ಗಳೆಲ್ಲ ಶೋ ಮಾಡಿತ್ತು, ತುಂಬ ಚೆನ್ನಾಗಿ ಫ್ಲವರ್ಗಳೆಲ್ಲ, ಗಾರ್ಡನ್ ತುಂಬ ಚೆನ್ನಾಗಿ ಬೆಳೆಸಿದ್ರು, ತುಂಬ ಖುಷಿ ಆಯಿತು. ಮತ್ತು ಇಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಆಕಾಶದ ಕೆಳಗಡೆ ಅರಮನೆ. ಈ ಕಡೆ ಫ್ಲವರ್ ಶೋ ಏನೋ ನಡೆದಿದೆ, ಅದೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಅವಾಗೆ ತುಂಬ ದಿನ ಆಗೋಗಿದೆ ಫ್ಲವರ್ ಶೋ ಎಲ್ಲ ಆಗಿ. ಫ್ಲವರ್ ಶೋ ಎಲ್ಲ ಹೋಗ್ಬಿಟ್ಟಿದೆ, ಯಾವಾಗ ನಡೀತು ಗೊತ್ತಿಲ್ಲ. ನಡೆದಿದೆ. ನಮ್ಗೆ ಏನಾದ್ರು ಪ್ರಮೋಷನ್ ಮಾಡೋದಕ್ಕೆ ಎಕ್ಸ್ಟ್ರಾ ಏನಾದರೂ ಕೊಟ್ಟರೆ ನಮಗೆ ಪ್ರಮೋಷನ್ ಮಾಡೋದಕ್ಕೆ ಸ್ಪಾನ್ಸರ್ ಮಾಡ್ತೀವಿ. ಸುಮ್ಮನೆ ಸ್ಪಾನ್ಸರ್ ಅಂದರೆ ಹೆಂಗಾಗುತ್ತೆ? ಸೂಪರ್.
ಗುಂಡಮ್ಮನ ಬೆಳಗ್ಗೆಯಿಂದ ಎತ್ಕೊಂಡು ನಮಗೂ ಸಾಕಾಗಿತ್ತು, ಅವಳಿಗೂ ಸಾಕಾಗಿತ್ತು. ಅವಳನ್ನು ನನಗೆ ಕೆಳಗೆ ಬಿಟ್ಟರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ಅವಳಿಗೂ. ಕೆಳಗೆ ಬಿಟ್ಟಿದ ತಕ್ಷಣ ಫುಲ್ ಆ ಗ್ರೌಂಡಲ್ಲೆಲ್ಲ ಆಟ ಆಡ್ಕೊಂಡು ಓಡಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಫುಲ್ಲು ರೌಂಡ್ ಆಗ್ತಾಯಿದ್ಲು. ಎದ್ದು ಬಿದ್ದು ಬಿದ್ದು ಹಂಗೆ ಎದ್ದೋಳವಳು. ಓಡಾಡಬೇಕು, ಕೀಳ್ತಾ ಇರಬೇಕು ಒಳಗೆ. ಆ ಬೊಂಬೆ ಒಂದು ಕೊಡಿಸಿದ್ವಿ, ಆ ಬೊಂಬೆನ ಇಟ್ಕೊಂಡು ಆ ಮಗು ಥರ ಇಟ್ಕೊಂಡ್ಬಿಟ್ಟಿದ್ಲು. ಬಿಡ್ತಾನೆ ಇಲ್ಲ ಆ ಬೊಂಬೆನ, ಹಾಕಿ ಇಟ್ಕೊಂಡ್ಬಿಡೋಳು ಗಟ್ಟಿಯಾಗಿ. ಗಾಳಿ ತುಂಬ ಜೋರಾಗಿ ಬೀಸ್ತಾ ಇದೆ, ಗಾಳಿ ಬೀಸಿದ ಕಡೆ ತುದ್ಕೊಂಡು ಹೋಗ್ತಾಳೆ. ಇದಾದಮೇಲೆ ಊಟ ಏನಾರ ತೊಗೊಂಡು ಬಂದಿದ್ದೆಲ್ಲ ಬಾಕ್ಸ್ ತೊಗೊಂಡ್ಬಂದಿದ್ವಿ. ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ನಾವು KRSಗೆ ಹೋದ್ವಿ. KRS ನೋಡೋಣ ಅಂದ್ಬಿಟ್ಟು ಸಾಯಂಕಾಲ 5 ಗಂಟೆ ಆಗೋಯ್ತು. ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ನಿಧಾನಕ್ಕೆ ಹೋಗಿದ್ದಲ್ವ, 5 ಗಂಟೆ ಆಗೋಗಿತ್ತು. 5 ಗಂಟೆಗೆ ಹೋದ್ವಿ KRSಗೆ. ಆದರೆ ಮನಮೋಹನ್ ಸಿಂಗ್, ನಮ್ಮ ದೇಶದ ರಾಷ್ಟ್ರಪತಿ ಮನಮೋಹನ್ ಸಿಂಗ್ ತೀರೋಗಿದ್ದು ದಿನ ಆಗಿರೋದ್ರಿಂದ, ಅಂದರೆ ತೀರೋಗಿ ಇನ್ನು 3-4 ದಿನ ಅಷ್ಟೇ ಆಗಿದ್ದು. ಅದಕ್ಕೋಸ್ಕರ ಲೈಟ್ ಶೋ ನಡೆಯಲ್ಲ ಇವಾಗ, ಇನ್ನೂ ಒಂದು 11 ದಿನ ನಡೆಯಲ್ಲ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದು. ಅದಕ್ಕೆ ಲೈಟ್ ಶೋ ಇರಲಿಲ್ಲ ಅಂತಂದ್ಬಿಟ್ಟು ನಾವು ಹೋಗಿ ವಾಪಸ್ ನಾವು ಅಲ್ಲೇನು ವೀಡಿಯೋಗಳೇನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಹೋದ್ವಿ, ಒಂದು 5 ನಿಮಿಷ ಒಂದು 10 ನಿಮಿಷ ಅಲ್ಲಿ ವೆಯ್ಟ್ ನೋಡಿಕೊಂಡ್ವಿ ಆಚೆಯಿಂದನೇ. ಆಮೇಲೆ ವಾಪಸ್ ಬ್ಯಾಕ್ ಸೀದಾ ಮನೆ ಕಡೆ ಬಂದ್ವಿ. ಹೀಗಿತ್ತು ನಮ್ಮ ಹೊಸ ವರ್ಷದ ಹೊಸ ದಿನ ಆರಂಭ ಆಗಿದೆ, ಈ ವರ್ಷದ ಆರಂಭ ದಿನ. ನಿಮ್ಮ ದಿನ ಹೇಗಿತ್ತು? ಚೆನ್ನಾಗಿತ್ತಲ್ಲ ಈ ವರ್ಷ? ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ.